ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಏಕ್ದಮ್ ಬಿರಿಯಾನಿ ಮಾಡತ್ತೀನಿ. ಎಲ್ಲರೂ ಆ ಸ್ಟೈಲು ಈ ಸ್ಟೈಲು ದಾಬಾ ಸ್ಟೈಲು ಅಂತಂದು ಬಿರಿಯಾನಿ ಮಾಡ್ತಾರೆ ಖರೆ. ಆದರೆ ಇವತ್ತು ನನ್ನ ಸ್ಟೈಲ್ ಒಳಗೆ ನಾ ಬಿರಿಯಾನಿ ಮಾಡತ್ತೀನಿ. ಹೆಂಗೆ ಮಾಡತ್ತೀನಿ ಅಂತ ನೋಡ್ಕೊಂಬರೋಣಂತ ನಡೀರಿ. ಇಲ್ಲಿ ನೋಡ್ರಿ, ನಾನು ಬಾಸುಮತಿ ರೈಸ್ ತೊಗೊಂಡೇನಿ. 2-3 ಸಾರಿ ವಾಶ್ ಮಾಡಿ ಒಂದು 10 ನಿಮಿಷ ನೆನೆಯಕ್ಕೆ ಇಟ್ಬಿಟ್ಟಿದ್ದೀನಿ. ಅಲ್ಲಿವರೆಗೂ ನೀರು ಕಾಯಕ್ಕಿಡೋಣಂತ ನಡೀರಿ. ಚಕ್ಕೆ, ಲವಂಗ, ಏಲಕ್ಕಿ, ಮರಾಠ ಮೊಗ್ಗು, ಜಾಪತ್ರೆ ಇವನ್ನೆಲ್ಲ ಸೇರಿ ನೀರಿಗೆ ಹಾಕತ್ತೇನೆ ರೀ. ನೀವು ಮತ್ತೇನಾರ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತಾನಂದ್ರೆ ಮಾಡ್ಕೊಂಬಿಡ್ರಿ. ಇನ್ನು ಎಲ್ಲ ಕುದಿವಾಗ ಅಕ್ಕಿ ನಾನು ಇದಕ್ಕೆ ಸೇರಿಸಿ ಉಪ್ಪನ್ನು ಸೇರಿಸಿ ಕುದಿಯಕ್ಕೆ ಇಟ್ಬಿಟ್ಟಿದ್ದೇನಂತ ನಡ್ರಿ. ಇಲ್ಲಿ ನೋಡ್ರಿ, ಎಲ್ಲ ಸೇರಿಸಿ ಒಂಚೂರು ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣಂತ. ಇವರೇನು ಸಡನ್ನಾಗಿ ಹೊಲದ್ದು ಹಾಕ್ತಾರೆ ನಂತರ ಅಡುಗೆದು ಹಾಕ್ತಾರೆ ಅಂತ ವಿಚಾರ ಮಾಡತ್ತೀರೇನು? ಹಾಗೇನ ಬೇಸರ ಮಾಡ್ಕೋಬೇಡ್ರಿ. ಹೊಲದ ಕೆಲಸ ಇದ್ದಾಗ ಹೊಲದ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾನಂತ. ಹೊಲದ ಕೆಲಸ ಸ್ವಲ್ಪ ಗ್ಯಾಪ್ ಇತ್ತಂದ್ರೆ ನಾನು ಅಡುಗೆ ತೋರಿಸ್ತಾನಂತ್ರಿ. ನೋಡ್ರಿ, ಇಲ್ಲಿ ಎಲ್ಲ ಕುದ್ದಾವು. ಎಷ್ಟು ಕುದ್ದಾವು ಅಂತ ತೋರ್ಸಾತಾನಂತ. ಒಂದು 70% ನಮಗೆ ಅನ್ನ ರೆಡಿ ಆಗಬೇಕು. ನೋಡ್ರಿ, ಇನ್ನೊಂದು 2 ಕುದಿಸ್ಕೊಂಡು ನಾನು ಮತ್ತೆ ಟೆಸ್ಟ್ ಮಾಡತ್ತಾನಂತ್ರಿ. ಈಗ ನಮಗೆ ಅಕ್ಕಿ ಸರಿಯಾಗಿ ಬೆಂದ ಸಿಕ್ಕತಿ. 70% ನಮಗೆ ಅನ್ನ ರೆಡಿ ಆತಂದ್ರೆ ಇದನ್ನು ನೀರು ಬಸ್ಕೊಂಡ್ಬಿಡೋಣಂತ ನಾವು. ನೋಡ್ರಿ, ನೀವು ಏನಾರ ಪಲಾವ್ ಎಲೆ ಅದು ತೆಗಿತೇನಂದ್ರೆ ತೆಗೀರಿ. ನಾನು ಫ್ಲೇವರ್ ಇರಲಿ ಬಿಡು ಅನ್ನೋ ಉದ್ದೇಶಕ್ಕೆ ಹಂಗೆ ಇಟ್ಕೊಂಡೇನಂತ ನಡೀರಿ. ಬಿರಿಯಾನಿಗಿನ್ನ ಮಸಾಲ ರೆಡಿ ಮಾಡ್ಕೊಂಬಿಡೋಣಂತ. ಇನ್ಯಾಕೆ ಲೇಟ್ ಮಾಡೋದು? ನೋಡ್ರಿಲ್ಲೇ, ಇದಕ್ಕೆ ಜಾಸ್ತಿನ ಉಳ್ಳಾಗಡ್ಡಿ ಬೇಕ್ರಿ. ಹೀಗಾಗಿ ಒಂದು 7-8 ಉಳ್ಳಾಗಡ್ಡಿನ ದೊಡ್ಡ ಸೈಜ್ ಕಟ್ ಮಾಡಿ ಇಟ್ಕೊಂಡೀನಿ. ಅದ್ರ ಒಳಗೆ ಅರ್ಧ ನಾನು ಎಣ್ಣೆ ಹಾಕಿ ಈ ರೀತಿ ಕಲರ್ ಬರುವಂಗೆ ಹುರ್ಕೊಂಡ್ಬಿಟ್ಟಿದ್ದೇನಂತ. ನೋಡ್ರಿ, ಇವನ್ನೆಲ್ಲ ಒಂದು ಪ್ಲೇಟ್ಗೆ ತಕ್ಕೊಂಬಿಡೋಣಂತ. ಇನ್ನು ಅದ ಕಡಾಯಿ ಒಳಗೆ ನಾವು ಅರ್ಧ ಏನು ಉಳ್ಳಾಗಡ್ಡಿ ಹೆಂಚಿಟ್ಟೆ ಹೊಂದಿದ್ದೀವಲ್ಲ ಅವನು ಸೇರಿಸ್ಕೊಂಡು ಹುರ್ಕೊಂಬಿಡೋನು. ನೋಡ್ರಿ, ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಒಂಚೂರು ಹುರಿಯಾಕೆ ಇಟ್ಕೊಳಂತ. ಇದು ಹುರಿವರೆಗೂ ನಿಮಗೆ ಎಷ್ಟು ಎಗ್ ಬೇಕಲ್ಲ ಅಷ್ಟು ಎಗ್ ನಾನು ಒಂಚೂರು ಕುದಿಸಿಟ್ಕೊಂಡು ಈ ರೀತಿ ಹೌದೋ ಅಲ್ಲೋ ಕಟ್ ಮಾಡತ್ತಾನಂತ. ಯಾಕಂದ್ರೆ ಎಲ್ಲ ಮಸಾಲೆ ಹಿಡಿಬೇಕಲ್ರಿ. ನೋಡ್ರಿ, ನಾನು ಒಂದು 4 ಎಗ್ ತೊಗೊಂಡಿನಿ. ಅದಕ್ಕೆ ಒಂಚೂರು ಅರಿಶಿನ, ಗರಂ ಮಸಾಲ, ಕಾಶ್ಮೀರಿ ಲಾಲ್ ಮಿರ್ಚಿ ಇತ್ತು, ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳಂತ. ನೋಡ್ರಿ, ಎಲ್ಲ ಮಸಾಲ ಕೂಡ್ತಂದ್ರೆ ನಮಗೆ ಮಸ್ತ್ ಪೈಕಿ ಬಾಯಾಗ ಟೇಸ್ಟ್ ಕೊಡ್ತತ್ರಿ. ಇನ್ನು ಉಳ್ಳಾಗಡ್ಡಿ ಹುರಿಯಾಕಿಟ್ಟಿದ್ದೀವಲ್ಲ ಅವೇನಾಗಿದೆ ಅವು ನೋಡ್ಕೊಂಬರೋಣಂತ ನಡೀರಿ. ನೋಡ್ರಿ, ಒಂಚೂರು ಕಲರ್ ಚೇಂಜ್ ಆಗಿದಾವು. ಇನ್ನು ಇವನ ಎಗ್ ನಾನು ಇದಕ್ಕೆ ಸೇರಿಸಿ ಒಂಚೂರು ಹೊಳ್ಸಾಡಕತ್ತಾನಂತ. ನೀವು ಮುಂಚೆನೇ ಮಾಡಿ ಇಟ್ಕೊಳ್ಳೋರಿದ್ರೆ ಮಾಡ್ಕೋರಿ. ನಾನು ಏನು ಮಸಾಲ ಬಿಡೋದಿದ್ರು ಇದ್ರೊಳಗೆ ಉಳ್ಳಾಗಡ್ಡ್ಯಾಗ ಬಿಡಲಿ ಅನ್ನೋ ಉದ್ದೇಶಕ್ಕೆ ಇಲ್ಲೇ ಸೈಡ್ ಹಾಕ್ಕೊಂಡೇನಂತ. ಇಷ್ಟ ಕಲರ್ ಚೇಂಜ್ ಆಗಿದಾವು. ಇನ್ನು ಬಿರಿಯಾನಿ ಒಳಗೂ ಭಾಳ ಥರ ಮಾಡ್ತಾರ್ರಿ. ನನಗೆ ಹೆಂಗೆ ಮಾಡ್ತೇನೆ, ನನ್ನ ಕೈ ರುಚಿ ಹೆಂಗೈತಿ ಅನ್ನೋದನ್ನು ನಿಮಗೆ ತೋರ್ಸಾತೇನೆ ರೀ. ಇನ್ನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ಕಲ್ಲಾಗಿ ಕುಟ್ಟಿಟ್ಕೊಂಡೀನಿ, ಅದನ್ನೂ ಸೇರ್ಸಾತೇನಂತ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಬಿಡೋನು. ಇದನ್ನು ನಿಮ್ಮ ಬ್ಯುಸಿ ಲೈಫ್ ಒಳಗೆ ನನಗೋಸ್ಕರ ಒಂದು 5 ನಿಮಿಷ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡ್ತಿರಲ್ಲ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರೀ. ನೋಡಿರಿ, ಇದೆಲ್ಲ ಆಗಿತ್ತು. ಇನ್ನು ಈ ಎಗ್ ನಾವು ಆ ಸೈಡ್ ತಕ್ಕೊಂಬಿಡೋಣಂತ. ಯಾಕಪ್ಪ ಅಂತಂದ್ರೆ ಇನ್ನು ಬೇರೆ ಬೇರೆ ಐಟಮ್ಸ್ ಕುಡ್ಸಕ್ಕೆ ನಮಗೆ ಅನುಕೂಲ ಆಕತಿ. ನೀವು ಮುಂಚೆನೇ ಇದನ್ನು ಫ್ರೈ ಮಾಡಿ ಇಟ್ಕೊಳ್ಳೋರಿದ್ರೆ ಇಟ್ಕೋರಿ, ನಿಮ್ಮ ಇಷ್ಟ. ನೋಡಿರಿ, ನಾನು ಇಲ್ಲಿ ಒಂದು 3 ಹುಳಿ ಟೊಮೆಟೊ ಸೇರ್ಸಾತನಂತ. ಆದಷ್ಟು ಹುಳಿ ಟೊಮೆಟೊನ ಯೂಸ್ ಮಾಡೋಣ್ರಿ, ಯಾಕಂದ್ರೆ ಟೇಸ್ಟ್ ಭಾರಿ ಕೊಡ್ತಾವೆ. ನೋಡಿರಿ, ಈ ರೀತಿ ಮಿಕ್ಸ್ ಮಾಡಿ ಒಂಚೂರು ಉಪ್ಪು ಹಾಕ್ಕೊಂಡು ಅದನ್ನು ಬೇಯಕ್ಕೆ ಇಟ್ಬಿಡೋಣಂತ. ಯಾಕಂದ್ರೆ ಟೊಮೆಟೊ ಸಾಫ್ಟ್ ಆದಿಂದ ನಮಗೆ ಮಸ್ತ್ ಟೇಸ್ಟ್ ಕೊಡ್ತೈತ್ರಿ. ಇನ್ನು ಬೇರೆ ಐಟಮ್ಸ್ ರೆಡಿ ಮಾಡ್ಕೊಳಂತ ನಡೀರಿ. ನೋಡ್ರಿಲ್ಲಿ, ಒಂದು ಮಿಕ್ಸರ್ ಜಾರ್ ಒಳಗೆ 1 ಚಮಚೆ ಜೀರಿಗೆ, 2 ಚಮಚೆ ಕೊತ್ತಂಬರಿ ಕಾಳು, ನಂತರ 1 ಚಮಚೆ ಬಡೆ ಸೊಪ್ಪು ತೊಗೊಂಡೇನ್ರಿ. ಇವನ್ನೆಲ್ಲನೂ ನಾನು ಮಿಕ್ಸ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಬರೋಣ. ನೋಡ್ರಿಲ್ಲೇ, ಈಗ ಇದು ಟೊಮೆಟೊ ಸಾಫ್ಟ್ ಆಗಿತ್ತು. ಇನ್ನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಸೇರ್ಸತ್ತೇನೆ. ಕಾಶ್ಮೀರಿ ಲಾಲ್ ಮಿರ್ಚಿ ಇತ್ತು, ಅದನ್ನು ಹಾಕಿದ್ದೀನಿ. ಇನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಜೀರಾ, ಧನಿಯಾ, ಬಡೆ ಸೊಪ್ಪು, ಅವನ್ನ ಇದಕ್ಕೆ ಹಾಕಾಕತ್ತೇನೆ ರೀ. ಇದ ಮೇನ್ ರೀ ಇದಕ್ಕೆ ಫ್ಲೇವರ್ ಕೊಡೋಕೆ. ಲಾಸ್ಟಿಗೆ ಕಸೂರಿ ಮೇಥಿ ಇತ್ತು, ಅದನ್ನ ಪುಡಿ ಮಾಡಿ ಇಟ್ಕೊಂಡು ಅದನ್ನು ಸೇರ್ಸಾತೇನಂತ್ರಿ. ನೋಡಿರಿ, ಎಲ್ಲ ಮಿಕ್ಸ್ ಮಾಡ್ಕೊಂಡು
ಇನ್ನು ಗಟ್ಟಿ ಮೊಸರು ಇತ್ತು ರೀ, ಒಂದು ಅರ್ಧ ಗ್ಲಾಸ್ ಇತ್ತು. ಅರ್ಧ ಗ್ಲಾಸನ್ನು ನಾನು ಇದಕ್ಕೆ ಸೇರಿಸ್ಬಿಡತ್ತನಂತ. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಕೊಡ್ತದೆ ರೀ. ನೋಡಿರಿ ಎಲ್ಲನೂ ನಾವು ಹೊಳ್ಸಾಡ್ಬಿಡೋಣಂತ ಚಂದಗೆ. ನೋಡಿರಿ ಫೈನಲಿ ಇಷ್ಟ ಆಯ್ತು. ಇನ್ನು ಇದಕ್ಕೆ ಎಗ್ ಸೇರ್ಸಾತನಂತ. ಎಗ್ ಸೇರಿಸಿ 1 ನಿಮಿಷ ಬಾಯಿ ಮುಚ್ಚಿ ಇಟ್ಬಿಡೋನು. ಯಾಕಂದ್ರೆ ಎಲ್ಲ ಮಸಾಲ ಕೂಡಿಸಿ ನಮಗೆ ಸೈಡ್ ಎಣ್ಣೆ ಬಿಟ್ಕೊಂತಂದ್ರೆ ನಮಗೆ ಗ್ರೇವಿ ರೆಡಿ ಆದಂಗೆ ರೀ. ಇನ್ನು ಬಾಯಿ ತೆಗೆದ ನೋಡೋಣಂತ್ರಿ. ನೋಡಿರಿ ಎಷ್ಟು ಚಂದ ಕಾಣತೈತಿ. ಎಲ್ಲ ಮಿಕ್ಸ್ ಆಗಿ ಎಣ್ಣೆ ಬಿಟ್ಕೊಂಡೈತಿ. ಇನ್ನು ಈ ಟೈಮ್ದಾಗ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಅರ್ಧ ಗ್ರೇವಿ ತೆಗೆದು ಇಟ್ಕೊಂಡ್ಬಿಡೋನು. ಯಾಕಂದ್ರೆ ಮ್ಯಾಲೆ ಅನ್ನ ಹಾಕಿದಿಂದ ಹಾಕಾಕ್ಬೇಕ್ರಿ. ನಮಗೆ ಎಷ್ಟು ಬೇಕಲ್ಲ ಅಷ್ಟು ಗ್ರೇವಿ ಅಟ್ಟು ಇಟ್ಕೊಂಡು ಉಳ್ದಟ್ಟು ತೆಗೆದು ಇಟ್ಕೊಂಡ್ಬಿಡೋಣಂತ. ಸ್ವಲ್ಪ ಟೈಮ್ ಹಿಡಿತೈತಿ ಕರೆ, ಆದ್ರೆ ಬಾಯಾಗ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತೈತೆ ರೀ. ಕಲರ್ಫುಲ್ಲಾಗಿ ಕಾಣ್ಬೇಕಂದ್ರೆ ಫುಡ್ ಕಲರ್ ಅದು ಯೂಸ್ ಮಾಡ್ತಾರೆ. ನಾನೇನು ಮಾಡೋಂಗಿಲ್ಲ. ಯಾಕಪ್ಪ ಅಂದ್ರೆ ಮನ್ಯಾಗ ಮಕ್ಕಳ ಸಂಬಂಧ ಮಾಡ್ತೇವಂತಂದಿಂದ ಯಾಕೆ ಇದನ್ನು ಕೂಡಿಸ್ಬೇಕು, ಆರಾಮಾಗಿ ಹೆಲ್ದಿಯಾಗಿ ಮಾಡ್ಕೊಂಡು ತಿಂದ್ರೆ ಅಂತಂದು ಅಡುಗೆ ಮಾಡ್ತೇನೆ ರೀ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡಿರಿ ಅರ್ಧ ಗ್ರೇವಿ ತೆಗೆದಿಟ್ಕೊಂಡೀನಿ. ಇನ್ನು ಅದಕ್ಕೆ ಬಿಳಿ ಅನ್ನ ಸೇರ್ಸಾತನಂತ. ಅದಕ್ಕೆ ಹುರಿದಿಟ್ಕೊಂಡಿರುವಂಥ ಉಳ್ಳಾಗಡ್ಡಿ, ಸ್ವಲ್ಪ ಕೊತ್ತಂಬರಿ ಮತ್ತು ಗ್ರೇವಿ ಹಾಕಿ ಲೇಯರ್ ಮಾಡಿ ಅನ್ನನ ಅದಕ್ಕೆ ಹಾಕ್ತಾನಂತ್ರಿ. ವಿಡಿಯೋನ ನೋಡ್ತೀರಿ ಕರೆ, ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರೆತು ಬಿಡ್ತೀರಿ. ನೀವು ಮರೆತರೂ ನಾವು ನಿಮ್ಮನ್ನು ಮರಿದಿಲ್ಲ. ಹೆಂಗಪ್ಪ ಅಂತಂದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದೆ ಕರೆ ಇದ್ರೆ ನಾ ಹಾಕುವಂಥ ಎಲ್ಲ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಟಕ ಅಂತ ಬಂದು ನನ್ನ ನೆನಪು ನಿಮಗೆ ಮಾಡಿ ಕೊಡ್ತಾವ್ರಿ. ಅದಕ್ಕೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿರಿ. ಯಾಕಪ್ಪ ಅಂತಂದ್ರೆ ನನಗೆ ಇನ್ನೊಂದು ವಿಡಿಯೋ ಹಾಕಕ್ಕೆ ಹುರುಪು ಸಿಗ್ತೈತೆ ರೀ. ನೋಡಿರಿ ಲೇಯರ್ ಆಗಿ ಹೊಂದಿಸ್ಕೊಂಡು ಉಳಿದಂಥ ಗ್ರೇವಿ ಎಲ್ಲ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡತ್ತನಂತ. ನೋಡಿರಿ ಫೈನಲ್ ಟಚ್ ಅಂತ ಕೊಡಲೇಬೇಕು ಯಾವುದೇ ಅಡುಗೆಗಾದ್ರೆ. ಹಂಗೆ ಸ್ವಲ್ಪ ತುಪ್ಪ ಇತ್ತು, 2 ಚಮಚ ತುಪ್ಪ ಸೇರಿಸಿ ಒಂದು 5 ನಿಮಿಷ ಇದನ್ನು ಬಾಯಿ ಮುಚ್ಚಿಟ್ಬಿಡೋಣ್ರಿ. ದಮ್ ಬಿರಿಯಾನಿಗೆ ಹವಾ ಹಿಡಿಲಾರ್ದ ಹೆಂಗೆ ಅಡುಗೆ ಮಾಡೋದು ಹೇಳಿ ನೋಡೋಣ. ಅಡುಗೆ ರೆಡಿ ಆಗೋವರೆಗೂ ನಮ್ಮ ಕೃಷ್ಣ ಕುಂತ್ಬಿಟ್ಟಾನ ಜಗಳ ಮಾಡ್ಕೊತ. ಇನ್ನು ಹೆಂಗಾಗೈತಿ ಫೈನಲ್ ಆಗಿ ತೆಗೆದು ನೋಡಿದ್ರೆ ಇಷ್ಟು ಚಂದ ಕಾಣತ್ತೈತೆ ರೀ. ನೋಡಿರಿ ಹಾಕೋದು ನಮ್ಮ ಕೃಷ್ಣಾಗ ಫಸ್ಟ್ ಹಾಕ್ಬೇಕಂತಂದು ನ್ಯಾಯ ಮಾಡ್ಕೊಂಡು ಕುಂತ್ಬಿಟ್ಟಿದ್ದಾನು. ಇರುವಷ್ಟು ದಿನ ನಮ್ಮ ಮನ್ಯಾಗೂ ನಮಗೆ ಟೈಮ್ ಪಾಸ್ ಆಗತ್ತತ್ ನೋಡಿರಿ. ನಂದು ಇವತ್ತಿನ ಬಿರಿಯಾನಿ ಹೆಂಗಿತ್ತು ಅನ್ನೋದು ನೀವು ನನಗೆ ಕಮೆಂಟ್ ಮಾಡಿ ತಪ್ಪದೆ ಹೇಳ್ರಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತಾನಂತ್ರಿ. ಬಾಯ್.